ಈ ವಿಡಿಯೋದಲ್ಲಿ ನಮ್ಮ ಹಸ್ಬೆಂಡು ಏನೇನು ಮಾತಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಮಿಸ್ ಮಾಡಬೇಡಿ. ತುಂಬ ಅದ್ಭುತವಾಗಿದೆ, ಕಾಮಿಡಿ ಆಗಿದೆ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದುಬಿಟ್ಟು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎದ್ದಿದ ತಕ್ಷಣವೇ ನಾನು ಫೋನ್ ಹಿಡ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಗಂಟೆ ಆಗಿತ್ತು ಅಂದರೆ 6 ಗಂಟೆಗೆ 10 ನಿಮಿಷ ಕಮ್ಮಿ ಇತ್ತು. ಅದಕ್ಕೆ ಇವಾಗ 5:15 ಎದ್ದೇಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. 6 ಗಂಟೆಗೆ ಎದ್ದೆ ನೋಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕುಡಿಯೋ ನೀರು ಬಿಟ್ಟಿದ್ರು ಫ್ರೆಂಡ್ಸ್. ಕುಡಿಯೋ ನೀರಲ್ಲ, ಸಾರಿ, ಅಡುಗೆ ಮಾಡೋ ನೀರು ಬಿಟ್ಟಿದ್ರು. ಅಡುಗೆ ನೀರನ್ನು ಹಿಡ್ಕೊಂಬಿಡೋಣ ಅಂತ ಇವಾಗ ಅಡುಗೆ ಮಾಡೋದಕ್ಕೆ ನಾನು ನೀರನ್ನ ಹಿಡ್ಕೊತಾ ಇದ್ದೀನಿ. ಇವತ್ತು ಏನು ಮಾಡ್ತಾಯಿದ್ದೀನಿ ಟಿಫನ್ಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನಾನು ಚಪಾತಿ ಹಿಟ್ಟು ನೆನೆ ಇಡ್ತಾಯಿದ್ದೀನಿ. ಚಪಾತಿ ಹಿಟ್ಟು ನೆನೆ ಇಟ್ಟಿದ್ದೀವಿ ಅಂದರೆ ಚಪಾತಿನೇ ಮಾಡ್ತಾರಲ್ವಾ ಫ್ರೆಂಡ್ಸ್, ಮತ್ತೇನು ಬೇರೆ ಏನಾದರೂ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ. ಇವಾಗ ಚಪಾತಿ ಹಿಟ್ಟು ನೆನೆಯಿಟ್ಟು ಚಪಾತಿ ಮತ್ತು ಅದ್ರ ಕಾಂಬಿನೇಷನ್ ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೆಂಡೆಕಾಯಿ ಗೊಜ್ಜು ಯಾವ ರೀತಿ ಮಾಡ್ತೀನಿ ಅಂತ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ತುಂಬ ಸೂಪರಾಗಿರುತ್ತೆ. ಒಂದು ಸಾರಿ ನಾನು ಮಾಡೋ ರೀತಿ ನೀವು ಮಾಡಿದರೆ ಪದೇ ಪದೇ ಅದೇ ರೀತಿ ಮಾಡ್ಕೊಂಡು ತಿಂತೀರ ನೋಡಿ, ಅಷ್ಟು ಸೂಪರಾಗಿರುತ್ತೆ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಬೇಗ ನೆಲ ಎಲ್ಲ ಒರೆಸ್ಬಿಟ್ಟು ಕಸ ಗುಡಿಸಿ ಪೂಜೆ ಮಾಡಬೇಕು. ಇವಾಗ ಕಸ ಗುಡಿಸ್ಬಿಟ್ಟು ಚಪಾತಿ ಹಿಟ್ಟು ನೆನೆ ಇಡೋದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಚಪಾತಿ ಹಿಟ್ಟು ಏನಾದರೂ ಬೇಗ ನೆನೆ ಇಟ್ಬಿಟ್ರೆ ಚೆನ್ನಾಗಿ ನೆಂದಿರುತ್ತೆ, ಚಪಾತಿನೂ ಚೆನ್ನಾಗಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಸ ಗುಡಿಸಿದ ತಕ್ಷಣವೇ ನಾನು ಚಪಾತಿ ಹಿಟ್ಟು ನೆನೆ ಇಡೋದಕ್ಕೆ ಬಂದಿದ್ದೀನಿ ನೋಡಿ. ಫೈನಲ್ ಆಗಿ ಚಪಾತಿ ಹಿಟ್ಟೆಲ್ಲ ನೆನೆಸಿಟ್ಟಿದ್ದ ಆಯಿತು. ಇವಾಗ ನಾನು ನೆಲ ಒರೆಸೋದಕ್ಕೆ ಬಂದಿದ್ದೀನಿ ನೋಡಿ. ಕಸ ಎಲ್ಲ ಗುಡಿಸಿದ್ದೆ ಆಲ್ರೆಡಿ, ಅದಕ್ಕೆ ನೆಲ ಒರೆಸೋಣ ಅಂತ ನೆಲ ಒರೆಸೋದಕ್ಕೆ ಬಂದಿದ್ದೀನಿ. ಹಸ್ಬೆಂಡು ಮತ್ತು ಮಗಳು ಮಲ್ಕೊಂಡಿದ್ರು, ಅವ್ರನ್ನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಮಗಳು ಎದ್ದಷ್ಟರೊಳಗಡೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಇವಾಗ ಕೆಲಸ ಮುಗಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಬಂಡೆ ಎಲ್ಲ ಒರೆಸ್ಬಿಟ್ಟು ಹೊರಗಡೆನೂ ಬಂಡೆ ಬಸ್ಲಿ ಎಲ್ಲ ಒರೆಸ್ಬಿಟ್ಟು ಇವಾಗ ರಂಗೋಲಿ ಹಾಕ್ತಾ ಬರ್ತಾಯಿದ್ದೀನಿ ಫ್ರೆಂಡ್ಸ್. ಇದು ರಂಗೋಲಿ ಬಂದುಬಿಟ್ಟು 5 ಚುಕ್ಕೆಯಿಂದ 1ಕ್ಕೆ ನಿಂದ್ರಿಸೋದು. ತುಂಬ ಈಸಿ ಇದೆ ಫ್ರೆಂಡ್ಸ್. ಲೈನ್ ತುಂಬ ಚೆನ್ನಾಗಿದೆ. ಇದು ಹಾಕಿಬಿಟ್ಟು ಸ್ವಲ್ಪ ಕಲರೆಲ್ಲ ತುಂಬಿದರೆ ಇನ್ನೂ ಸಖತ್ತಾಗಿ ಕಾಣುತ್ತೆ. ನನಗೆ ಇವಾಗ ಈ ರಂಗೋಲಿ ಹಾಕೋದಕ್ಕೆ ಟೈಮ್ ಸಿಗೋಲ್ಲ, ಇನ್ನು ಕಲರೆಲ್ಲ ತುಂಬಲಿ ಫ್ರೆಂಡ್ಸ್. ಅದಕ್ಕೆ ಕಲರ್ ಏನು ತುಂಬೋದಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆವಾಗ ಡೈಲಿ ರಂಗೋಲಿ ಹಾಕ್ತಾಯಿದ್ದೆ, ಇವಾಗ ಹಾಕ್ತಾನೇ ಇಲ್ಲ ನಾನು. ನನ್ನ ಮಗಳು ಸ್ವಲ್ಪ ದೊಡ್ಡೋಳಾಗಿಬಿಡಲಿ, ಎಲ್ಲ ಕೆಲಸ ಯಾವ್ದು ಬಿಟ್ಟಿದ್ದೀನಿ ಅದೆಲ್ಲ ಕೆಲಸ ನಾನು ಆದಷ್ಟು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇದು ಹೊರಗಡೆ ಇವತ್ತು ಅಜ್ಜ ಬರಲಿಲ್ಲ ಇವತ್ತು ಬೇಗ, ಅದಕ್ಕೆ ನಾನೇ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಅವ್ರು ನೆಲ ಒರೆಸ್ಬಿಟ್ಟು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟು ಹೋಗ್ತಾಯಿದ್ರು. ನಾನು ಆಮೇಲೆ ಎದ್ದಿದ ತಕ್ಷಣ ಇನ್ನೊಂದು ಸಾರಿ ಒರೆಸಿ ರಂಗೋಲಿ ಹಾಕ್ತಾಯಿದ್ದೆ ಅಷ್ಟೇ. ಇವತ್ತು ಅವ್ರದ್ದು ಬರೋದು ಲೇಟ್ ಆಯಿತು. ಹೊರಗಡೆ ಗ್ರೌಂಡೆಲ್ಲ ಕ್ಲೀನ್ ಮಾಡ್ತಾಯಿದ್ರು, ಅದಕ್ಕೆ ನಾನು ನೆಲ ಒರೆಸಿ ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಹೊಸ್ಲಿ ಮುಂದೆನೂ ರಂಗೋಲಿ ಹಾಕ್ತಾಯಿದ್ದೀನಿ. ಮಳೆ ಬಂದು ನೀರು ನಿಂತು ಯಾವ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್. ಹೊಸ್ಲಿ ವೈಟ್ ಆಗಿಬಿಟ್ಟಿದೆ. ಇವಾಗ ತುಳಸಿ ಕಟ್ಟೆ ಹತ್ರನೂ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಎಲ್ಲ ಹಾಕಿದ ಮೇಲೆ ಬೆಂಡೆಕಾಯಿ ತೊಳೆದಿಟ್ಕೊಂಡಿದ್ದೆ ಫ್ರೆಂಡ್ಸ್, ಇನ್ನೂ ಹೆಚ್ಚಿರಲಿಲ್ಲ. ಚಪಾತಿ ಎಲ್ಲ ಚೆನ್ನಾಗಿ ನೆಂದಿತ್ತು, ಚಪಾತಿ ಮಾಡಬೇಕಿತ್ತು. ಬೆಂಡೆಕಾಯಿ ಎಲ್ಲ ನೀಟಾಗಿ ತೊಳೆದಿಟ್ಟು ಹೊರಗಡೆ ಇಟ್ಟಿದ್ದೆ, ಗಾಳಿಗೆಲ್ಲ ನೀಟಾಗಿ ಒಣಗಿತ್ತು. ಅಷ್ಟರೊಳಗಡೆ ನೆಲ ಎಲ್ಲ ಒರೆಸಿದ್ನಲ್ಲ, ಅದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡೆ. ಈ ಕಡೆ ನೋಡಿ ಜೀರಿಗೆ ಸಾಸಿವೆ ಹಾಕಿ ಮತ್ತು ಏನು ಅಂದರೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ತಾಯಿದ್ದೆ. ಈ ಕಡೆ ಬೆಂಡೆಕಾಯಿನೂ ಹುರಿತಾ ಇದ್ದೆ. ಇದ್ರ ರೆಸಿಪಿ ನಾನು ಇನ್ನೊಂದು ಸಾರಿ ಶೂಟ್ ಮಾಡಿಕೊಂಡು ಹಾಕ್ತೀನಿ ಫ್ರೆಂಡ್ಸ್. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಬೇಗ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅನ್ನೋದಿತ್ತು ನನ್ನ ತಲೆಯಲ್ಲಿ. ಅದಕ್ಕೆ ನಾನು ಬೇಗ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ ನೋಡಿ. ಬೆಂಡೆಕಾಯಿ ಹೆಚ್ಚಿ ಹುರಿಯೋದಂದರೆ ತುಂಬ ಕಷ್ಟ ಫ್ರೆಂಡ್ಸ್. ಇನ್ನೊಂದು ಸಾರಿ ನಾನು ಬೆಂಡೆಕಾಯಿನ ನೈಟೇ ತೊಳ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ತೊಳ್ಕೊಂಡು ಇಟ್ಕೊಂಡ್ರೆ ಅದು ಜಿಬ್ ಆಗಿಬಿಡುತ್ತೆ, ನನಗೆ ಇಷ್ಟನೇ ಆಗೋದಿಲ್ಲ.
ಟೊಮೊಟೊ ಮತ್ತು ಸ್ವಲ್ಪ ಮಸಾಲೆ ಪುಡಿ ಮಿಕ್ಸಿಗೆ ಹಾಕಿ ಬೆಂಡೆಕಾಯಿಗೆ ಹಾಕಬೇಕು. ಅದಕ್ಕೆ ನಾನು ಮಿಕ್ಸಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಗಳು ಮಲ್ಕೊಂಡಿದ್ಲಲ್ವ, ಮತ್ತು ಮಿಕ್ಸಿಗೆ ಹಾಕ್ಬಿಟ್ರೆ ಎದ್ದೇಳ್ತಾಳೆ. ಅದಾದಮೇಲೆ ನಂದು ಏನೂ ಕೆಲಸ ಆಗೋದಿಲ್ಲ. ಅದಕ್ಕೆ ನಾನು ಬೆಂಡೆಕಾಯಿ ಹುರಿದಿಟ್ಕೊಂಡು ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ, ಆಮೇಲೆ ಮಿಕ್ಸಿಗೆ ಹಾಕಿದರೆ ಆಯಿತು ಅಂದ್ಕೊಂಡು ಸುಮ್ಮನೆ ಇದ್ದೆ. ನಿನ್ನೆ ಮಳೆ ಬಂದಿತ್ತಲ್ವ, ವಾತಾವರಣ ಎಲ್ಲ ಫುಲ್ಲು ಕೋಲ್ಡ್ ಇತ್ತು ಫ್ರೆಂಡ್ಸ್, ತುಂಬ ಕೋಲ್ಡ್ ಇತ್ತು, ಚಳಿ ಎಲ್ಲ ಆಗ್ತಾಯಿತ್ತು, ಅಷ್ಟು ಕೋಲ್ಡ್ ಇತ್ತು. ಅದಕ್ಕೆ ನಾನು ಹೊರಗಡೆ ಒಂದು ವಿಡಿಯೋ ತಕ್ಕೊಂಡೆ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿತ್ತು, ಅದಕ್ಕೆ ಸ್ವಲ್ಪ ಮಸಾಲೆ, ಅರಿಶಿನ ಪುಡಿ, ಉಪ್ಪು ಹಾಕಿ ಬೆಂಡೆಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಟೊಮೊಟೊ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಹಾಕಿ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಬಿಸಿನೀರು ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಕಡೆ ಟೀ ಮಾಡೋದಕ್ಕೆ ಟೀ ಇಟ್ಟಿದ್ದೆ ಫ್ರೆಂಡ್ಸ್, ಹಾಲೆಲ್ಲ ಉಜ್ಕೊಂಬಂದಿದ್ದೆ. ಇವಾಗ ಟೀ ಮಾಡಬೇಕಲ್ವ, ಟೀನೂ ಮಾಡಿಬಿಡೋಣ ಅಂತ ಟೀ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಹಂಗೆ ಸೈಡ್ಗೆ. ಅದ್ರ ಜೊತೆನೇ ಚಪಾತಿನೂ ಮಾಡಿಬಿಡೋಣ, ಮತ್ತು ಯಾವಾಗ ಎದ್ದೇಳ್ತಾಳ ಮಗಳು ಗೊತ್ತಾಗಲ್ಲ ಅಂತ ಚಪಾತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪನೂ ಸೌಂಡ್ ಮಾಡಿಲ್ಲ ಫ್ರೆಂಡ್ಸ್, ಒಂದು ಚಪಾತಿ ಮಾಡಬೇಕಾದ್ರೂ ಸೌಂಡ್ ಆಗುತ್ತೆ ಅಂತ ಚಪಾತಿ ಮಣೆ ಕೆಳಗಡೆನೇ ನಾನು ಇನ್ನೊಂದು ಬಟ್ಟೆ ಹಾಕ್ಕೊಂಡು ಚಪಾತಿ ಮಾಡ್ತಾಯಿದ್ದೀನಿ. ಅಂತ ಸಿಚುವೇಶನ್ ನೋಡಿ ಅಲ್ವಾ ಫ್ರೆಂಡ್ಸ್, ಏನೂ ಮಾಡೋಕ್ಕಾಗಲ್ಲ. ಮತ್ತು ಮಗಳು ಎದ್ದುಬಿಟ್ರೆ ಏನಾಗುತ್ತೆ, ಕೆಲಸ ಎಲ್ಲ ನಿಂತೋಗ್ಬಿಡುತ್ತೆ. ಆಮೇಲೆ ನನಗೂ ಕೆಲಸ ಆಗಿಲ್ಲ ಅಂತ ತಲೆಯಲ್ಲಿರುತ್ತೆ. ಅದಕ್ಕೆ ಬೇಗ ಎದ್ರೂ ಉಪಯೋಗ ಇಲ್ಲ ಅಂತ ಅಂದ್ಕೊಂಡು ಪಟ್ಪಟ ಅಂತ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ನೋಡಿ, ಇವಾಗ ಚಪಾತಿ ಹಿಟ್ಟು ಸ್ವಲ್ಪ ಹಳ್ಳಕ್ಕಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಚಪಾತಿ ಸ್ವಲ್ಪ ಬೇಗ ನೆನೆ ಇಟ್ಬಿಟ್ಟಿದ್ನಲ್ವ ಹಿಟ್ಟು, ಅದಕ್ಕೆ ಸ್ವಲ್ಪ ಹಳ್ಳಕ್ಕಾಗ್ಬಿಟ್ಟಿತ್ತು. ಹಿಟ್ಟು ಹಾಕ್ಕೊಂಡು ತೀಡ್ಕೊತಾ ಇದ್ದೆ. ನೋಡಿ, ಅದನ್ನು ಸ್ಪೀಡಾಗಿ ತೀಡೋಕ್ಕೆ ಆಗ್ತಾನೇ ಇರಲಿಲ್ಲ. ಸ್ಪೀಡಾಗಿ ತೀಡೋಣ ಅಂದರೆ ಸ್ವಲ್ಪ ಗಟ್ಟಿ ಇದ್ದರೆ ಓಕೆ, ಸ್ವಲ್ಪ ತೀರಾ ಹಳ್ಳಕ್ಕಾಗ್ಬಿಟ್ಟಿತ್ತಲ್ವ, ಸ್ವಲ್ಪ ನಿಧಾನವಾಗಿ ತೀಡ್ತಾಯಿದ್ದೆ, ಎಲ್ಲಿ ಹರಿದೋಗ್ಬಿಡುತ್ತೆ ಅಂತ. ಇವಾಗ ಚಪಾತಿ ನಾನು ತೀಡ್ತಾ ಇದ್ದೀನಿ ನೋಡಿ ನಿಧಾನಕ್ಕೆ. ಜೋಡಿ ಚಪಾತಿ ಮಾಡಿದರೆ ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್, ಅವ್ರು ತಿನ್ನೋದೇ ಇಲ್ಲ. ಅದಕ್ಕೆ ನಾನು ಜಾಸ್ತಿ ಜೋಡಿ ಚಪಾತಿನೇ ಮಾಡೋಕ್ಕೆ ಹೋಗೋದಿಲ್ಲ, ಸಿಂಗಲ್ಲಾಗಿ ಮಾಡಿ ಕೊಡ್ತೀನಿ. ಅಕಸ್ಮಾತ್ ಜೋಡಿ ಚಪಾತಿ ಅಂದರೆ ಅವಸರ ಇರುತ್ತೆ ನೋಡಿ, ಅವಾಗ ನಾನು ಜೋಡಿ ಚಪಾತಿ ಮಾಡಿಬಿಡ್ತೀನಿ. ಎರಡೆರಡು 4 ಸಾರಿ ಮಾಡಿಬಿಟ್ರೆ ಅಲ್ಲೇ 8 ಚಪಾತಿ ಬಂದುಬಿಡುತ್ತೆ. ಈ ಕಡೆ ಟೀನೂ ಇಟ್ಟಿದ್ದೆ, ಈ ಕಡೆ ಚಪಾತಿನೂ ಬೆನೆಸ್ತಾ ಇದ್ದೆ. ನೋಡಿ, ಚಪಾತಿ ಬೆನೆಸಿದ್ರೆ ನೀಟಾಗಿ ಬೆನೆಸ್ಬೇಕು ಫ್ರೆಂಡ್ಸ್, ಅದನ್ನು ತಿನ್ನೋದಿಲ್ಲ. ಈ ಚಪಾತಿ ಮಾಡಿದ್ರೇ ನನಗೆ ತೊಂದರೆ, ತಲೆನೋವು. ಅದೇ ರೊಟ್ಟಿ ಮಾಡಿದರೆ ಚೆನ್ನಾಗಿ ತಿಂತಾರೆ. ಚಪಾತಿ ಸ್ವಲ್ಪ ಹೊಟ್ಟೆ ಹಿಡಿದ್ಬಿಡುತ್ತೆ ಗಟ್ಟಿ ಅಂತ, ಸ್ವಲ್ಪ ಚೆನ್ನಾಗಿ ಬೆನೆಸ್ಬೇಕಾಗುತ್ತೆ ನೋಡಿ. ಅದಕ್ಕೆ ಒಳ್ಳ ಹಾಕಿಬಿಟ್ಟು ಚಪಾತಿನ ಬೆನೆಸ್ತಾ ಇದ್ದೆ. ಈ ಕಡೆ ಬೆಂಡೆಕಾಯಿ ಪಲ್ಯನೂ ಚೆನ್ನಾಗಿ ಮತ್ತೆ ಮಿಕ್ಸಿಗೆಲ್ಲ ಹಾಕಿಬಿಟ್ಟು ಕುದಿಸೋದಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ಫೈನಲಾಗಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ನೋಡಿ. ಈ ಥರ ಮಾಡ್ಕೊಂಡು ತಿಂದರೆ ನೀವು ಪದೇನೂ ತಿಂತೀರ. ಮುದ್ದೆ ಜೊತೆ, ರೈಸ್ ಜೊತೆ, ಮತ್ತು ಚಪಾತಿ ಮತ್ತು ರೊಟ್ಟಿ ಜೊತೆ ತಿಂದು ಸಖತ್ತಾಗಿರುತ್ತೆ. ಕಿಚನೆಲ್ಲ ಕ್ಲೀನ್ ಮಾಡಿ ಇರೋ ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟೆ ಫ್ರೆಂಡ್ಸ್. ಫೈನಲಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತು ಈಗ ಪೂಜೆ ಮಾಡಿದೆ. ಪೂಜೆ ಮಾಡಿದ್ಮೇಲೆ ಹಸ್ಬೆಂಡೂ ಹೊಂಟಿದ್ರು. ಅವ್ರೂ ಹೇಳ್ತಾಯಿದ್ರು ನೋಡಿ, ಏನು ಹೇಳ್ತಾಯಿದ್ರು ಅಂತ ಈ ವಿಡಿಯೋ ಹಾಗೆ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಮತ್ತು ನೋಡಿ ಫ್ರೆಂಡ್ಸ್, ಫೈನಲಿ ಎಲ್ಲ ಪೂಜೆ ಆಯಿತು. ಟಿಫನ್ ಮಾಡೋದಷ್ಟೇ ಫ್ರೆಂಡ್ಸ್. ಮಗಳಿಗೆ ಸ್ನಾನ ಮಾಡಿಸ್ಬೇಕು, ಆಮೇಲೆ ಟಿಫನ್ ಮಾಡಬೇಕು. ಲೈಟಾಗಿ ಬಿಸಿಲು ಬಿದ್ದಿದೆ, ಓಕೆ ಪರವಾಗಿಲ್ಲ. ಇವತ್ತು ನಿನ್ನೆ ಫುಲ್ ಮಳೆ ಬಂದಿದೆ ಫ್ರೆಂಡ್ಸ್ ನಮ್ಮ ಕಡೆ. ಹಸ್ಬೆಂಡೂ ಹೋದ್ರು, ಮಗಳನ್ನ ಮಲಗಿಸಿದ್ದೀನಿ. ಇವಾಗ ನಾನು ಏರ್ ವಾಶ್ ಮಾಡ್ಕೊಂಡಿದ್ನಲ್ವ, ಅದನ್ನು ಒಣಗಿಸ್ಕೊತಾ ಇದ್ದೀನಿ. ಫ್ಯಾನಿಗೆ ಕುತ್ಕೊಂಡು ಎದುರಿಗಿದ್ದೆ ಫ್ಯಾನು. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ.